ಮಾವ, ನೀವು ಮಂತ್ರಿಗಳಾದ್ಮೇಲೆ ಮೊದಲನೇ ಸಲ ಮನೆಗೆ ಬರ್ತಿದ್ದೀರ. ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ಈ ಮನೆಯವ್ರದ್ದಲ್ವಾ? ಅದಕ್ಕೆ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಕೂತಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಇವರು ಅಷ್ಟು ಬೇಗ ಆರತಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟೊತ್ತಂತ ಹೊರಗಡೆ ನಿಲ್ಲೋದು ಅದಕ್ಕೆ? ಬಾವ, ನಾನು ನಿಮ್ಮ ತಮ್ಮನ ಹೆಂಡತಿ ಆದರೂ ನೀವು ನನ್ನನ್ನು ಅತ್ತಿಗೆ ಅಂತ ಕರಿತೀರ. ಯಾಕೆ ಹೇಳಿ? ನಾನು ಈ ಮನೆಗೆ ಮೊದಲು ಕಾಲಿಟ್ಟಿರೋ ಸೊಸೆ ಅಂತ ಅಲ್ವಾ? ಹಾಗಾದ್ರೆ ಮಾವನಿಗೆ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋ ಜವಾಬ್ದಾರಿ ನನ್ನದೇ ಅಲ್ವಾ? ಒಳ್ಳೆ ಸಮಯನ ನೋಡಿಕೊಂಡು ಬರೋ ಹೊತ್ತಿಗೆ ಇನ್ನೊಬ್ಳ ಕೈಗೆ ಮನೆ ಗೌರವನ ಕೊಡೋದು ಎಷ್ಟು ಸರಿ? ಸಾಹೇಬ್ರಿಗೆ ಇನ್ಯಾರೋ ಗೌರವ ಮಾಡಿ ಒಳಗೆ ಕರ್ಕೊಂಡ್ರೆ ದೊಡ್ಡ ಮನೆ ಸೊಸೆ ಬಗ್ಗೆ ಜನ ಏನು ಮಾತಾಡ್ತಾರೆ ಹೇಳಿ? ದೊಡ್ಡ ಮನೆ ಆರತಿಗೂ ಬೀದಿ ಆರತಿಗೂ ವ್ಯತ್ಯಾಸನೇ ಇಲ್ಲದ ಹಾಗಾಯ್ತು ಅಂತ ಬೆನ್ ಹಿಂದೆ ಗುಸ್ಕೊಡ್ತಾರೆ. ಈ ಮನೆ ಸೊಸೆ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಕೊಡಿಲಿ, ಈ ಆರತಿನ ಸೊಸೆನೇ ಮಾಡಬೇಕು. ಇರಮ್ಮ, ಒಳ್ಳೆ ಸಮಯ ನೋಡಬೇಕು ಅಂತ ಗೊತ್ತಿರೋ ನಿನಗೆ ಆರತಿನ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋದು ಗೊತ್ತಿರಬೇಕಲ್ವಾ? ನೀನು ನನ್ನ ಸೊಸೆನೇ. ಆದರೆ ಗೌರವದ ವಿಷಯ ಬಂದಾಗ ನನಗೆ ಊರವರು ಒಂದೇ, ಈ ಮನೆಯವರು ಒಂದೇ. ಆರತಿ ಪೂರ್ತಿ ಮುಗಿಲಿ, ಅದನ್ನು ಹುಡುಗಿ ಕೊಡು. ಅಲ್ಲ ಅಪ್ಪಯ್ಯ, ಸುಮ್ಕಿರು. ಆರತಿ ಮುಗಿಲಿ, ಕೊಡು. ತಗೋ. ದೊಡ್ಡ ಮನೆ ಆರತಿ ಮುಟ್ಟೋಕ್ಕೂ ಯೋಗ್ಯತೆ ಇರಬೇಕು. ನಿನ್ನ ಅದೃಷ್ಟ ಚೆನ್ನಾಗಿದೆ. ತಗೋ, ಆರತಿ ಮಾಡು. ಭಯ ಪಡಬೇಡಮ್ಮ. ಮನಸ್ಸಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಮಾಡು. ಇವತ್ತಿಂದ ಎಲ್ರಿಗೂ ಒಳ್ಳೆ ಟೈಮ್ ಶುರುವಾಗುತ್ತೆ. ಈಗ ನೀನು ಮಾಡಮ್ಮ.
ಒಳಗೆ ಬನ್ನಿ ಮಾವ. ಮಾವ, ಒಂದು ನಿಮಿಷ. ನನಗೆ ಆಶೀರ್ವಾದ ಮಾಡಿ ಮಾವ. ಒಳ್ಳೇದಾಗ್ಲಮ್ಮ. ಸಾಹೇಬ್ರೆ, ಕಾಣಿಕೆ ನೋಡಮ್ಮ, ಇದು ದೊಡ್ಡ ಮನೆ ಪರಂಪರೆ, ಗೌರವದ ಕಾಸು. ತಗೋ, ಒಳ್ಳೇದಾಗ್ಲಿ, ಸುಖವಾಗಿರ. ಶಾರದಕ್ಕ, ಆ ಹುಡುಗಿಗೆ ಕಾಸು? ಸಾಹೇಬ್ರೆ, ಇಲ್ಲ. ಬಾಮ್ಮ, ಬನ್ನಿ ಬಾ. ದೊಡ್ಡ ಮನೆಗೆ ಬಂದವರು ಯಾರು ಬರೀ ಕೈಲಿ ಹೋಗ್ಬಾರ್ದು. ತಗೋ, ತಗೋ. ಸಂತೋಷವಾಗಿರು. ಎಲ್ಲ ನಡೀರಿ. ಆಗಿದೆಲ್ಲನೂ ಮರ್ತು ಬಿಡಿ ಅಕ್ಕವ್ರೆ. ಏನಾದ್ರೂ ತಲೆ ಕೆಟ್ಟಿದ್ಯಾ? ಈ ವಿಷಯನ ನಾನು ಸುಲಭವಾಗಿ ಮರ್ತು ಹೋಗ್ತೀನಿ ಅಂತ ಹೇಗೆ ತಿಳ್ಕೊಂಡೆ? ಇನ್ನೊಂದಿದ್ದ ಬಗ್ಗೆ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅಕ್ಕವ್ರೆ, ನೀವ್ ಯಾರು ಅಂತ ಎಲ್ರಿಗೂ ತೋರ್ಸೋ ಸಮಯ ಬಂದೈತೆ. ಮುಖ್ಯವಾಗಿ ನಿಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೇ ಇರೋರು ಈ ಮನೆಯಾಗೆ ಸಾಕಷ್ಟು ಜನ ಅವರೇ. ಹಾ, ನಿಮ್ಯಾಕೆ ಭಯ ಇದ್ದಿದ್ರೆ ರಾಮಣ್ಣ ಹಿಂಗೆ ಇನ್ನೊಂದು ಹುಡುಗಿ ಕೈನಾಗೆ ಈ ಮನೆ ಗೌರವ ಅನ್ಕೊಡ್ತಿದ್ನಾ? ರಾಮಣ್ಣ ಅಂತೆ, ರಾಮಣ್ಣ. ಅವನು ಯಾ ಸೀಮೆ ಅಣ್ಣನೇ? ಅವನು ಅಣ್ಣ ಅಲ್ಲ, ಕೋಣ. ಮೈ ಬೆಳೆಸಿರಷ್ಟು ತಲೆ ಬೆಳೆಸಿಲ್ಲ. ತಲೆ ತುಂಬ ಸಗಣಿ ತುಂಬಿಕೊಂಡು ಓಡಾಡ್ತಿದ್ದಾನೆ. ಅವನ ದಟ್ಟತನದಿಂದ
ನನ್ನ ಮರ್ಯಾದೆ ಮಣ್ಮುಕ್ತು. ಅತ್ತಿಗೆ ಅತ್ತಿಗೆ ಅಂತ ಕೂಗಿ ಕೊನೆಗೆ ನಿಮ್ಮ ಅಧಿಕಾರಕ್ಕೆ ಅಡ್ಡ ನಿಂತವನೆ. ಈಗಲೇ ಹಿಂಗಾದ್ರೆ ಇನ್ನು ಅವನಿಗೆ ಮದುವೆಗಿದ್ವೆ ಆಗಿ ಹೆಣ್ರೊಬ್ಳು ಮನೆಗೆ ಬಂದರೆ ಅವಳೇ ದೊಡ್ಡ ಸೊಸೆ ಆಯ್ತಾಳೆ. ಆಮ್ಯಾಕೆ ನಿಮ್ಮನ್ನ ಅತ್ತಿಗೆ ಅಂತ ಕರಿತಾನೆ ಅನ್ಕೊಂಡಿದ್ದೀರಾ? ಇವತ್ತು ನೀವು ಮಾಡಬೇಕಾಗಿದ್ದ ಆರ್ತಿ ಜವಾಬ್ದಾರಿನ ಇನ್ನೊಬ್ಳು ಕೈ ಕೊಟ್ಟಂಗೆ ಮುಂದೊಂದಿನ ಈ ಮನೆ ಆಸ್ತಿ ಜವಾಬ್ದಾರಿನೂ ಇನ್ನೊಬ್ಳು ಕೈ. ಸಾಕು ನಿಲ್ಸೆ. ಯಾವತ್ತಿಗೂ ಈ ಮನೆಗೆ ನಾನೇ ಸೊಸೆ. ಇನ್ಯಾವಳನ್ನೂ ಈ ಮನೆಯೊಳಗೆ ಕಾಲಿಡು ಬಿಡೋಲ್ಲ ನಾನು. ಸರ ಯಾಕೆ ತಕ್ಕಂಬಂದೆ? ಈಗ ನೋಡು, ಅಮ್ಮನವರು ಮುಖನ ಕೆಂಡ ಮಾಡ್ಕೊಂಡು ಕುಂತವ್ರೆ. ಸರ್, ನನಗೆ ಈ ಸರ ಬೇಡ, ನೀವೇ ತಗೊಳ್ಳಿ. ಅಯ್ಯೋಯ್ಯೋ, ಆಟಯ ಕೆಂಡ ಒತ್ಕೊಂಡು ಬೆಂಕಿಯಾಗಿ ಉರಿತದೆ. ನನ್ನ ಪ್ರಮೋಷನ್ ಕನ್ಸು ಸುಟ್ಟು ಬೂದಿ ಆಯ್ತದೆ. ಸರ್, ಈಗ ನೀವೇ ತಗೊಂಡೋಗಿ ಕೊಟ್ಬಿಡಿ ಅಮ್ಮ ಅವ್ರಿಗೆ. ನಾನೇನೋ ಸರ ತಗೊಂಡೋಗಿ ಕೊಡ್ಬೋದು ಡಿಗ್ರಿ ಮೇಡಮ್, ಆದ್ರೆ ಸಮಯ ಕೇಳೋರು ಯಾರು? ನೀನು ಮಾಡಿರೋ ತಪ್ಪಿಗೆ ಸುಮ್ಕೆ ಬಿಟ್ಬಿಟ್ಟವ್ರಾ? ಹೋಗಿ ನೀನೇ ಸಮಯ ಕೇಳು. ಚಂದ್ರೆ 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 ಚಂದ್ರಿನಾ? ಚಂದ್ರಮ್ಮರೇ, ನಿಮ್ಮಿಂದ ಒಂದು ವಿಷಯ ಆಗಬೇಕಾಗಿತ್ತು. ಇದೆಲ್ಲವೂ ಆ ಹುಚ್ಚುಡಿಗೆ ಗೊತ್ತಿಲ್ಲದೆ ಮಾಡ್ಬಿಟ್ಲು. ಊರ್ಗೆ ಹೊಸ್ತಲ್ವೇ ಅದಕ್ಕೆಯ. ಈಗ ಅಮ್ಮ ತವ ನಿಂಗೆ ಸಮಯ ಕೇಳಲೇಬೇಕು ಅಂತ ನಾನೇ ಆಕೆನ ಅಲ್ಲಿ ನಿಂತ್ಕೋ ಕೇಳಿವ್ನಿ. ಅಮ್ಮನವ್ರನ್ನ ಭೇಟಿ ಮಾಡಿಸಿದ್ರೆ ನಿಮ್ದು ಐದಿಂದ ಆ ಪಾಪದ ಹುಡುಗಿ ಬದುಕೇತಾವಳೆ. ನೋಡಮ್ಮ, ಅಮ್ಮ ಅವ್ರು ನನಗೆ ಸಿಕ್ಕಿದ್ರೆ ನನಗೆ ಗೆಪ್ತಿ ಇದ್ದಾಗ ಯೋಳ್ತೆ. ಅಲ್ಲ ಚಂದ್ರಮನೆ, ಚಂದ್ರಮನೆ, ಬರ್ತೀನಿ ಜಾನಕಿ. ಯಾರನ್ನ ಯಾವಾಗ ಹೇಗೆ ಬಳಸ್ಕೋಬೇಕು ಅಂತ ತಿಳ್ಕೊಂಡ್ರೆ ಎಂಥ ಸಮಯ ಬೇಕಿದ್ರೂ ನಮ್ಮ ಅವಶ್ಯಕತೆ ತಕ್ಕಂತೆ ಬದಲಿಸ್ಕೋಬೋದು. ಮಾವನವ್ರ ಮನಸ್ಸನ್ನ ಗೆಲ್ಲೋಕೆ ಒಂದು ಸ್ವಲ್ಪ ಡ್ರಾಮಾ ಆಡಲೇಬೇಕು. ಈ ಕಾಸಿನ ಕಾಣಿಕೆನ ಅವ್ರ ಕಾಲ ಮೇಲಿಟ್ಟು ದೊಡ್ಡ ಮನೆ ಸೊಸೆಗಾಗಿರೋ ಅವಮಾನಕ್ಕೆ ಎಷ್ಟೇ ಕಾಣಿಕೆ ಕೊಟ್ಟರೂ ಸರಿ ಹೋಗಲ್ಲ ಅಂತ ಹೇಳಬೇಕು. ಅಕ್ಕ ಅಕ್ಕ ಅಕ್ಕ, ಎಚ್ಚೆ. ಏನು ಚಂದ್ರಿ ನೀನು? ನಿಧಾನಕ್ಕೆ ಬರೋಕ್ಕಾಗೋದಿಲ್ವ ನಿನಗೆ? ಅಕ್ಕ, ನಿಮ್ಮ ಒಳ್ಳೆ ಸಮಯ ಬಂದೈತೆ. ಆ ಹುಡುಗಿ ಇದ್ದಾಳಲ್ಲ, ಅದೇ ಅಕ್ಕ ಸರ ತಕ್ಕೊಂಡೋದ್ಲಲ್ಲ ಆ ಟೀಚರ್ ಅಮ್ಮ, ಅವಳು ನಿಮ್ಮ ತವಾಗ ಸೆಮೆ ಕೇಳಿ ಸರ ಕೊಡಬೇಕು ಅಂತ ಹೊರ್ಗಡೆನೆ ಕಾಯ್ತಾ ನಿಂತವಳೆ. ಬನ್ನಿಕ್ಕ. ಅವಳಲ್ಲಿ ನಿಂತಿದ್ದಾಳೆ ಅಂತ ನಾನು ಅಲ್ಲಿಗೆ ಬರ್ಬೇಕಾ? ಹೋಗೆ, ನನಗೆ ಟೈಮ್ ಇಲ್ಲ. ಅವಳಿಗೆ ಕಾಯೋಕೆ ಹೇಳು. ಹಂಗಲ್ಲಕ್ಕ, ನಿಮ್ಗೆ ಯಾವಾಗ ಬಿಡುವಾಗುತ್ತೋ ಆಗಲೇ ಬನ್ನಿ. 2 ನಿಮಿಷ ಅಷ್ಟೇಯ. ಅವಳು ಕಾಯಿಲೆ. ಅವಳು ನನ್ನನ್ನು ನೋಡಬೇಕು ಅಂತ ಹೇಳಿದ್ರು ನೀನು ಒಳಗೆ ಬಿಡಬೇಡ. ಅವಳನ್ನ ಅಲ್ಲೇ ಹೊರಗಡೆನೆ ನಿಲ್ಲಿಸು. ಅಮ್ಮವ್ರೆ, ನಿಮ್ಮನ್ನ ಸಾಹೇಬ್ರು ಕರೀತಾವ್ರೆ. ಬರ್ತೀನಿ ಅಂತ ಹೇಳು.
ಸಮಯ ಮತ್ತು ಅವಕಾಶ ಎರಡೂ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವತ್ತು ಬೆಳಗ್ಗೆ ಮಾಡಿದಾಗೆ ಮತ್ತೆ ಯಾವತ್ತೂ ತಡ ಮಾಡೋಕ್ಕೆ ಹೋಗಬೇಡ. ನಾವು 1000 ಒಳ್ಳೆ ಕೆಲಸ ಮಾಡಿದ್ರು ಜನ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ನನ್ನ ಮಾತು ಕೇಳಿದೆ, ಕೆಂಪು ಸೀರೆ ಬದಲು ಹಸಿರು ಸೀರೆನ ಉಟ್ಕೊಂಡ್ ಬಂದಿದ್ದಕ್ಕೆ ಏನೇನು ಆಯ್ತದೆ ಅಂತ ಕಡೆಗೆ ಅಮ್ಮವರು ನನ್ನನ್ನು ಮಾತಾಡ್ಸೋ ಉಂಟಾದ್ರು. ರಕ್ಪತಿ ಸರ್, ರಕ್ಪತಿ ಸರ್. ಆಚಿದ್ರೆ ಅಯ್ಯೋ ಚಂದ್ರಮ್ಮರೇ ಹೇಳಿ. ಅಕ್ಕ ಅವ್ರು ಹೇಳಿದ್ರು ಇಲ್ಲೇ ಕಾಯ್ತಾ ಇರ್ಬೇಕಂತೆ, ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ಲೇಳಿ? ಅಲ್ಲೇ ಅಲ್ಲೇ ಕಾಯ್ತಾ ಇರ್ಬೇಕಂತೆ. ಸರಿ ಚಂದ್ರಮ್ಮರೇ, ಆ ಜಾಗ ಬಿಟ್ಟು ಎಲ್ಲೂ ಕರ್ಲಾಕಿಲ್ಲ. ಹೇಳಿ ಕೇಳಿಸ್ಕೊಂಡ ಇಲ್ವೋ? ನಡಿ ಅತ್ಲಾಗ ಹೋಗಿ ನಿತ್ಕ. ಮಾವ ಕರೆದ್ರ? ಬಾಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದ್ದೆ, ಕೂತ್ಕೋ. ಪರವಾಗಿಲ್ಲ ಮಾವ, ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಬೇಡ ಬೇಡ, ನಾನೇ ಮೊದಲು ಹೇಳ್ಬಿಡ್ತೀನಿ. ಇವತ್ತು ಬೆಳಗ್ಗೆ ನಿನ್ನ ಬದಲು ಆ ಹುಡುಗಿ ಕೈಲಿ ಆರತಿ ತೆಗೆಸ್ಕೊಂಡಿದ್ದಕ್ಕೆ ನಿಂಗೆ ಬೇಜಾರಾಗಿದೆ, ನನಗೆ ಗೊತ್ತು. ಅದಕ್ಕೆ ಹಾಗಿದ್ದು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳೋಕೆ ನಿನ್ನನ್ನು ಬರೋಕೆ ಹೇಳಿದೆ. ಅಯ್ಯೋ ಮಾವ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವೇನೇ ಕೆಲಸ ಮಾಡಿದ್ರೂ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬೇಜಾರು ಮಾಡ್ಕೊಳ್ಳದೆ ಇರೋದು ನೀನು ದೊಡ್ಡ ಗುಣ ಕಣಮ್ಮ. ಸರಿ, ಈಗ ನೀನೇನು ಹೇಳಬೇಕು ಅಂತಿದ್ದಲ್ಲ ಅದನ್ನು ಹೇಳು. ಅದು ಮರ್ತು ಹೋಯ್ತು ಮಾವ. ಸರಿ, ನೆನಪಾದ್ಮೇಲೆ ಹೇಳು. ಸರಿ ಮಾವ. ಮತ್ತೆ ಈ ಊರಿನ ಮಹಿಳಾ ಸಂಘದವರು ಸಭೆ ಇಟ್ಕೊಂಡಿದ್ದಾರಂತೆ. ನಮ್ಮನೆ ಪರವಾಗಿ ನೀನೇ ಹೋಗಿ ಮಾತಾಡ್ಕೊಂಡು ಬಾರಮ್ಮ. ನೀವು ಹೇಳಿದ್ಮೇಲೆ ನಾನು ಹೋಗದೆ ಇರ್ತೀನಿ ಮಾವ, ಖಂಡಿತ ಹೋಗ್ತೀನಿ. ಸರಿನಮ್ಮ, ಒಂದು ನಿಮಿಷ ಇರಮ್ಮ. ಇವತ್ತು ಬೆಳಗ್ಗೆ ಮಾಡಿದಾಗೆ ಮತ್ತೆ ಯಾವತ್ತೂ ತಡ ಮಾಡೋಕ್ಕೆ ಹೋಗಬೇಡ. ನಾವು 1000 ಒಳ್ಳೆ ಕೆಲಸ ಮಾಡಿದ್ರು ಜನ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ಇನ್ಯಾವತ್ತೂ ಹಾಗೆ ಮಾಡಬೇಡ. ಅಮ್ಮವ್ರು ಯಾವ ಬರ್ತಾರೆ ಅಂತ ಹೇಳಕ್ಕಾಗಕ್ಕಿಲ್ಲ, ಅಲ್ಲೇ ನೋಡ್ತಾ ಇರು. ಗೌರೆ, ಆ ಹುಡ್ಗಿ ಅಲ್ಲೇ ನಿಂತವಳೆ. ಅವಳ ತವ ಸರಾಯಿಸ್ಕೊಂಡು ಹೋಗುವ. ಚಂದ್ರಿ, ನೀನು ಛತ್ರಿನ ಸರಿಯಾಗಿ ಹಿಡಿ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಡಿ. ನಮಸ್ಕಾರ ಅಮ್ಮರೇ. ಅಮರ ಒಂದು ನಿಮಿಷ. ಅಮರ
ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನೋಡಿದ್ಯಾ, ನನ್ನ ಮಾತು ಕೇಳಿದೆ. ಕೆಂಪು ಸೀರೆ ಬದಲು ಹಸಿರು ಸೀರೆನ ಉಟ್ಕೊಂಡ್ ಬಂದಿದ್ದಕ್ಕೆ ಏನೇನು ಆಯ್ತದೆ ಅಂತ ಕಡೆಗೆ ಅಮ್ಮವರು ನನ್ನನ್ನು ಮಾತಾಡ್ಸೋ ಹೊಂಟೋದ್ರು. ನನ್ನ ಮಾತು ಕೇಳಿದ್ರೆ ಇದೆಲ್ಲ ಆಗ್ತಿದೆ. ನಮಸ್ಕಾರ ರಮಣ. ನಮಸ್ಕಾರ ಮೇಷ್ಟ್ರ. ಇನ್ನ ಹೋಗಿಲ್ವಾ ನೀವು? ಹೊಸಿ ಕೆಲಸ ಬಾಕಿ ಇತ್ತು ರಮಣ, ಅದಕ್ಕೆ. ಸರಿ ಮೇಷ್ಟ್ರ, ನಾನು ಬರ್ತೀನಿ. ಆಯ್ತು ರಮಣ. ನಿಮ್ಮದೇನೇ ಸಮಸ್ಯೆ ಇದ್ರೂ ಬಂದು ನೇರವಾಗಿ ನನ್ನನ್ನೇ ಕೇಳಿ. ದೊಡ್ಡ ಮನೆಯಿಂದ ನನ್ನಿಂದ ಆಗೋ ಸಹಾಯನ ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮ ದುಃಖ ನನ್ನ ದುಃಖ ಇದ್ದ ಹಾಗೆ, ನನ್ನ ಸುಖ ನಿಮ್ಮ ಎಲ್ಲರ ಸುಖ ಇದ್ದ ಹಾಗೆ. ನಾನೇನು ಬರ್ತೇನೆ. ಅಮರೆ, ಅವಳು ಮಾಡಿದ ತಪ್ಪಿಗೆ ಅವಳಿನ್ನೂ ಬಿಸಿಲಲ್ಲೇ ನಿಲ್ಸಿನಿ. ಅಮರೆ, 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 ನೋಡಿಯಾ, ಅಮ್ಮರಿಷ್ಟು ಕೋಪ ಪಟ್ಟಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಮುಗೀತ ನಮ್ಮ ಕತೆ. ಜಾನಕಿ, ಇನ್ನೂ ಇಲ್ಲೇನಮ್ಮ ಮಾಡ್ತಾ ಇದೆಯಾ? ನಿಮ್ಮಮ್ಮ ನೀನಿನ್ನೂ ಮನೆಗೆ ಬಂದಿಲ್ಲ ಅಂತ ಗಾಬರಿ ಆಗಿದ್ದಾಳೆ. ಬೇರೆ ಟೀಚರ್ಸ್ ಎಲ್ಲ ಹೋಗಾಯ್ತಲ್ಲ. ಅಪ್ಪ, ಕೆಲಸ ಇತ್ತು. ಒಂದು ಫೋನ್ ಮಾಡೋದಲ್ಲೇನಮ್ಮ? ನಿನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅಪ್ಪ, ಚಾರ್ಜ್ ಇರಲಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಗೋಗಿದೆ. ಬೇರೆಯವ್ರ ಫೋನ್ ತೊಗೊಂಡು ಮಾಡೋದಲ್ಲೇನಮ್ಮ? ನಿಮ್ಮಮ್ಮ ಎಷ್ಟು ಗಾಬರಿ ಆಗಿದ್ದಾಳೆ ಗೊತ್ತಾ? ನೀನು ಸಮಾರಂಭ ಮುಗಿದ ಮೇಲೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ನಿಮ್ಮಮ್ಮ ಗೊಣಗ್ತಾ ಇದ್ದಾಳೆ. ನಡಿ ಹೋಗೋಣ. ಅಪ್ಪ, ಆದರೆ ನಡಿಯಮ್ಮ ಹೋಗೋಣ. ನಿಂತ್ಕೊಳ್ರಿ. ಎಲ್ಲಿ ಹೊಂಟ್ರಿ? ನೀವು ಯಾರು? ನಾನಾ? ಓ, ನಿಮ್ಮ ಮಗಳಿಗೆ ನಾನು ಅಂದ್ರೆ ಮರ್ವಾದೇ ಇಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತೇ ಇಲ್ಲ. ಸರಿ ಹೋಯ್ತು, ನಿಮ್ಮ ಮಗಳ ಸ್ಕೂಲ್ ಪ್ರಿನ್ಸಿಪಾಲ್ ರಘುಪತಿ ಅಮ್ಮನವರು ಇಲ್ಲೇ ಕಾಯಿ ಕೇಳವ್ರೆ. ಅಮ್ಮೋರು ಯಾರು? ರೀ, ಊರೊಳಕ್ಕೆ ಪಾದ ಮಾಡ್ಬೇಕು ಮೊದಲು ಯಾರ್ಯಾರು ಊರಿನ ದೊಡ್ಡವರು ಅಂತ ತಿಳ್ಕೊಂಡಿರ್ಬೇಕು. ಅಮ್ಮರು ಅಂದ್ರೆ ಈ ದೊಡ್ಡ ಮನೆ ಸೊಸೆ. ಅವ್ರನ್ನ ಭೇಟಿ ಮಾಡಕ್ಕೆಯ ನಾವಿಲ್ಲಿ ಕರ್ಕೊಂಡು ನಿಂತ್ಕೊಂಡಿರೋದು. ಸರ್, ತುಂಬ ಲೇಟ್ ಆಯ್ತಲ್ಲ, ಕತ್ಲು ಬೇರೆ ಆಗಿದೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ ಸರ್? ನಿಮ್ಮ ಮಗಳು ಒಬ್ಳೇನ ಕಾಯ್ಕೊಂಡು ನಿಂತ್ಕೊಂಡಿರೋದು, ನಾನು ಕಾಯ್ಕೊಂಡು ನಿಂತಿಲ್ವೇ? ಅಮ್ಮವ್ರನ್ನ ತಾನೇ ಭೇಟಿ ಮಾಡಬೇಕು. ನಡಿ, ನಾನು ಭೇಟಿ ಮಾಡ್ತೀನಿ. ರೇ, ನಿಂತ್ಕೊಳ್ರಿ ರೇ. ರೇ ಸ್ವಾಮಿ, ನಿಂತ್ಕೊಳ್ರಿ ರೇ. ರೇ ರೇ, ನಿಂತ್ಕೊಳ್ರಿ ರೇ. ಶುಭ ಕೋರಿರೋರಿಗೆಲ್ಲ ಮರು ಉತ್ತರ ಬರೆದು ಕಳಿಸಿ. ಹಾಗೆ ಸಮಯ ಸಿಕ್ಕಾಗ ನಾನೇ ಖುದ್ದಾಗಿ ಬಂದು ಅವ್ರನ್ನ ಮಾತಾಡ್ತೀನಿ ಅಂತ ತಿಳಿಸ್ಬಿಡಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಈ ಊರಿಗೆ ಹೊಸದಾಗಿ ಬಂದಿದ್ದೀವಿ. ಇವಳು ನನ್ನ ಮಗಳು ಜಾನಕಿ. ಬೆಳಿಗ್ಗೆ ನಿಮ್ಮ ಸ್ವಾಗತ ಮಾಡೋದಕ್ಕೆ ಅಂತ ಬಂದವಳು ಇನ್ನೂ ಮನೆಗೆ ಬಂದಿಲ್ಲ ಸರ್. ಹೌದಾ? ಯಾಕಮ್ಮ ಇನ್ನೂ ಮನೆಗೆ ಹೋಗಿಲ್ಲ? ಅದು ಅಮ್ಮವರು ಭೇಟಿ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಇಷ್ಟೊತ್ತು ಹೊರಗಡೆ ನಿಂತಿದ್ಲು. ಭೇಟಿ ಮಾಡಿಸೋಣ ಅಂತ ನಾನೇ ಒಳಗೆ ಕರ್ಕೊಂಡ್ಬಂದೆ.
ಬೇಕಾದರೆ ಹೆಡ್ ಮಾಸ್ಟರ್ ಕೇಳಿ. ಸಾಹೇಬ್ರೆ ಅದೇನಾಯ್ತು ಅಂದರೆ ಏಯ್ ಹೋಗಿ ನನ್ನ ಸೊಸೆಗೆ ಬರೋಕ್ಕೆ ಹೇಳ.